ನೆಲಮಂಗಲದಲ್ಲಿ ರೌಡಿ ಶೀಟರ್ ಜಯಂತ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ವೀರನಂಜೀಪುರ ಬಳಿ ಆಗಿರುವಂತ ಘಟನೆ. ಅರಣ್ಯ ಪ್ರದೇಶದಲ್ಲಿ ಗುಂಡಿನ ದಾಳಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆ ಮಾಡ್ತಾ ಇದ್ದ ಜಯಂತ್ ಅಂಡ್ ಗ್ಯಾಂಗ್ ರಾತ್ರಿ ಬೆಲ್ಲಿನಕೋಟೆ ಬಳಿ ಬೈಕ್ನಲ್ಲಿ ಹೋಗ್ತಿದ್ದಾಗ ಈ ದಾಳಿಯಾಗಿದೆ. ಜಯಂತ್ನನ್ನ ಬಂಧಿಸಲು ಅಡ್ಡಗಟ್ಟಿದ್ರು ಪೊಲೀಸರು. ಈ ವೇಳೆ ಬೈಕ್ ನಿಲ್ಲಿಸದೆ ಎಸ್ಐಗೆ ಚಾಕು ಇರಿದು ಹಲ್ಲೆ ಮಾಡಿದ್ದಾನೆ ಈತ. ಪೊಲೀಸ್ ಅಧಿಕಾರಿ ಕುಮಾರಸ್ವಾಮಿ ಅವರ ಎಡಗೈಗೆ ಚಾಕು ಇರಿದು ಪರಾರಿಗೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಇವರು ಕುಮಾರಸ್ವಾಮಿ ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಈ ವೇಳೆ ಜಯಂತ್ ಕಾಲಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಫೈರ್ ಮಾಡಿದ್ದಾರೆ, ಗುಂಡೇಟು ಕೊಟ್ಟಿದ್ದಾರೆ. ಈ ವೇಳೆ ದಾಬಸ್ಪೇಟೆ PSI ನಾಯಕ್ ಅವರು ಫೈರ್ ಮಾಡಿ ಇಲ್ಲಿ ಈತನನ್ನ ಹಿಡಿದಿರುವಂಥದ್ದು. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಇಲ್ಲಿ ಫೈರಿಂಗ್ ಆಗಿರುವಂಥದ್ದು ತಪ್ಪಿಸ್ಕೊಂಡು ಹೋಗುವಂಥ ಟೈಮ್ನಲ್ಲಿ ಪೊಲೀಸರ ಮೇಲೇನೆ ಚಾಕು ಹಾಕಿದ್ದಾನೆ ಈತ ಅಂತ ಹೇಳಲಾಗ್ತಾ ಇದೆ. ಏನ್ ನಡೀತು ಘಟನೆ? ಫೈರಿಂಗ್ ಮಾಡುವಂಥ ಸಿಚುವೇಶನ್ ಯಾಕಲ್ಲಿ ಅರೈಸ್ ಆಯ್ತು ಅಂತ? ಅಮರ್ ಪ್ರಸಾದ್, ಈ ಕುಖ್ಯಾತ ರೌಡಿ ಜಯಂತ್ ಏನಿದಾನೆ, ಇವನು ಕಳೆದ 3-4 ದಿನದಿಂದ ದಿನನಿತ್ಯ ಇವನ ಹಾವಳಿ ಹೆಚ್ಚಾಗಿತ್ತು. ಮೊನ್ನೆ 18ನೇ ತಾರೀಕು ಕೂಡ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಆನಂದ್ ನಗರ ಗ್ರಾಮದ ಹತ್ರ ಏನು ಟಾಟಾ ಕಂಪನಿ ಸಾಮಗ್ರಿಗಳು ಸಮೇತ ಇವನು ಟೆಂಪೋನ ಎಗರಿಸಿದ್ದ. ಮತ್ತೆ ಏನು ಇದೇ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 4 ಏನು ಬಿಲ್ಲಿನಕೋಟೆ ಗ್ರಾಮದ ಬಳಿನೂ ಏನು ಲಾರಿಯಲ್ಲಿ ಮಲಗಿದ್ದಂತ ಚಾಲಕರ ಬಳಿ ರಾಬರಿಗೂ ಕೂಡ ಯತ್ನ ನಡೆಸಿ ಪ್ರತಿರೋಧ ಒಡ್ಡಿದ್ದಂತ ಚಾಲಕರಿಗೆ ಏನ್ ಚಾಕುನಿಂದ ಮಾರಣಾಂತಿಕವಾಗಿ ಹಲ್ಲೆ ಕೂಡ ಮಾಡಿದ್ದ. ಇವನಿಂದ ಹಲ್ಲೆ ಒಳಗೋದವರು ಮತ್ತೆ ಗಂಭೀರ ಗಾಯಗೊಂಡಂತವ್ರು ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗಲೂ ಸದ್ಯ. ಇದೇ ರೀತಿಯಲ್ಲಿ ಇವನ ಏನು 23-24 ವಯಸ್ಸಾಗಲೇ ಇವನ ಮೇಲೆ 24 ಗಂಭೀರ ಪ್ರಕರಣ ಕೂಡ ದಾಖಲಾಗಿದ್ದಾವೆ. ಈತ ಏನು ಕುಖ್ಯಾತ ರೌಡಿ ಜಯಂತ್ ಏನಿದ್ದಾನೆ, ಇವನು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಠಾಣೆ ರೌಡಿ ಶೂಟರ್. ಇವನು ಏನ್ ನೆಲಮಂಗಲ ಉಪವಿಭಾಗದಿಂದ ಈ ತರನ ಹಾವಳಿ ಹೆಚ್ಚಾಗಿದ್ದಾಗ ನೆಲಮಂಗಲ ಉಪವಿಭಾಗದಿಂದ 2 ಪ್ರತ್ಯೇಕ ಟೀಮ್ಗಳನ್ನ ರಚನೆ ಮಾಡಿದ್ರು. ಈತನಿಗಾಗಿ ಏನು ಹಗಲು ರಾತ್ರಿ ಸರ್ಚಿಂಗ್ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಏನು ಮೊಬೈಲ್ ಟವರ್ ಆಧಾರದ ಮೇಲೆ ವೀರನಂಜೀಪುರ ಏನು ಫಾರೆಸ್ಟ್ ಪ್ರದೇಶದಲ್ಲಿ ಈತನನ್ನ ಅಡ್ಡಗಟ್ಟಲೆ ಯತ್ನಿಸಿದಾಗ ಕುಮಾರಸ್ವಾಮಿ ಅವರಿಗೆ ಏನು PSI ಕುಮಾರಸ್ವಾಮಿ ಇದ್ದಾರೆ, ಅವರ ಎಡಗೈಗೆ ಏನು ಚಾಕುನಿಂದ ಹಲ್ಲೆ ಮಾಡ್ತಾನೆ. ಈ ಚಾಕುನಿಂದ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಥ್ಯಾಂಕ್ ಯು ಮೂರ್ತಿ.